ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಶಾಸಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಜನಸಂಪರ್ಕ ಸಭೆ ನಡೆಸಿದ್ರು. ಸಭೆಯಲ್ಲಿ ನೂರಾರು ಸಮಸ್ಯೆಗಳನ್ನ ಪರಿಶೀಲನಾ ಸ್ಥಳದಲ್ಲಿಯೇ ಪರಿಹರಿಸಿದ್ರು. ಆಧಾರ್ ಕಾರ್ಡ್ ಸಮಸ್ಯೆ, ರೇಷನ್ ಕಾರ್ಡ್ ಸಮಸ್ಯೆ ಸೇರಿದಂತೆ ತಾಲೂಕಿನ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ರು. ನಿನ್ನೆ ನಡೆದ ಜನಸಂಪರ್ಕ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ನೂರಾರು ಅರ್ಜಿಗಳು ಬಂದಿದ್ದು, ಅದರಲ್ಲಿ ಕಂದಾಯ ಇಲಾಖೆಯ ಅರ್ಜಿಗಳು ಹೆಚ್ಚು ಕಂಡು ಬಂದಿವೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೇಮಾವತಿ ನಾಲೆ ಸೇರಿದಂತೆ ಗಣಿಬಾಧಿತ ಪ್ರದೇಶದ ಸಮಸ್ಯೆಗಳು ಹಾಗೂ ರೈತರಿಗೆ ವಿದ್ಯುತ್ ನೀಡುತ್ತಿರುವ ಸಮಸ್ಯೆ, ಎಲ್ಪಿಜಿ ಗ್ಯಾಸ್ ಸಂಬಂಧಪಟ್ಟಂತೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಇದರ ಮೂಲ ಉದ್ದೇಶ ಪರಿಸರ ಪುನರುಜ್ಜೀವನ ಮತ್ತು ಜನರ ಬದುಕನ್ನು ಹಸನುಗೊಳಿಸೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಮೀಸಲಾಗಿದ್ದಂಥ ಹಣ. ಈ ಹಣ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಮತ್ತೊಂದು ತ್ಯಾಜ್ಯವನ್ನು ಸೃಷ್ಟಿ ಮಾಡುವಂಥ ಕಾಮಗಾರಿಗಳು ಆಗ್ತದೆ. ಹಾಗಾಗಿ SPV ಆರ್ಡರ್ನ ಇಂಟ್ರಿಮ್ ಆರ್ಡರ್ನ ಬಹಳ ಸ್ಪಷ್ಟವಾಗಿ ಓದಿದ್ದೀನಿ. ಜಿಲ್ಲಾಧಿಕಾರಿಗಳು ಮತ್ತು ಓವರ್ಸೈಟ್ ಅಥಾರಿಟಿಗೆ DPR ಅಪ್ರೂವ್ ಆಗಿ ಎಕ್ಸಿಕ್ಯೂಷನ್ ಆಗ್ತಾ ಇದ್ರೂ ಪರವಾಗಿಲ್ಲ, ಅದರ ಸಾಧಕ ಬಾಧಕಗಳನ್ನ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ರಿವ್ಯೂ ಮಾಡಿ ಅದನ್ನು ರಿವಿಷನ್ ಮಾಡಿ ಕನಿಷ್ಠ 100 ವರ್ಷ ಬಾಳಿಕೆ ಬರ್ತಕ್ಕಂಥ ರಸ್ತೆಗಳು ನಿರ್ಮಾಣ ಆಗ್ತದೆ. ಯಾಕೆಂದರೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆದಂಥ ರಸ್ತೆಗಳು ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಸುಸ್ಥಿತಿಯಲ್ಲಿದ್ದಾವೆ. ಬ್ರಿಟಿಷರ ಕಾಲದಲ್ಲಿ ಆದಂಥವು ಡಾಂಬರ್ ರಸ್ತೆಗಳು, ಕಾಂಕ್ರೀಟ್ ರಸ್ತೆಗಳು ಇವತ್ತು ಸುಸ್ಥಿತಿಯಲ್ಲಿದ್ದಾವೆ. ಹಾಗಾಗಿ ನಿರ್ಮಾಣ ಮಾಡಿ 6 ತಿಂಗಳೊಳಗಡೆ ಕಾಂಕ್ರೀಟ್ ರಸ್ತೆಗಳು ಬಿರುಕುಬಿಟ್ಟಿದ್ದಾವೆ. ಪ್ರತಿಯೊಂದು ರಸ್ತೆಯಲ್ಲೂ ಸಹ ಈ ರೀತಿಯ ಸಮಸ್ಯೆ ನಿರಂತರವಾಗಿದೆ. ಕ್ವಾಲಿಟಿ ಈಸ್ ಡೆಡ್. ಪೂರ್ಣ ಪ್ರಮಾಣದಲ್ಲಿ ಕಳಪೆ ಕಾಮಗಾರಿ. ಯಾವುದೂ ಸಹ DPR ಅನ್ನು ಎಲ್ಲಿಂದರಲ್ಲಿ ವೈಲೇಟ್ ಮಾಡಿದ್ದಾರೆ. ಅಪ್ರೂವ್ಡ್ DPR ಪ್ರಕಾರ ಕಾಮಗಾರಿ ಯಾವುದು ಜಾಗದಲ್ಲೂ ನಡೆದಿಲ್ಲ. ಹ್ಯಾಂಡ್ ಓವರ್ ಮಾಡಬೇಕು, ಅದನ್ನು ನಾವು ಹ್ಯಾಂಡ್ ಓವರ್ ಮಾಡಿದ್ವಿ ಕಂದಾಯ ಇಲಾಖೆಯಿಂದ. ರೈತರಿಗೆ ಅವ್ರ ಖಾತೆಗೆ ಹಣ ಹೋಗಬೇಕು, ಅದನ್ನು ಆಗಿದೆ. ಇಂಜಿನಿಯರಿಂಗ್ ಡಿವಿಷನ್ ಅವ್ರದ್ದು ಹೆಚ್ಚುವರಿಯಾಗಿ ಮಿಷನರಿ ಹಾಕ್ಕೊಂಡು ಮಾಡಬೇಕು ಅಂತ ಹೇಳಿದ್ವಿ. ಈಗ A and B 2 ಪಾಯಿಂಟ್ ಇದ್ದರೆ ಪ್ಯಾರಲಲ್ಲಿ A ಅಲ್ಲಿನೂ B ಅಲ್ಲಿನೂ ಕೆಲಸ ಮಾಡ್ಕೊಂಡು ಬಂದಿ ಅಂತಲೂ ನಾವು ಹೇಳಿದ್ವಿ. ಸೊ ಇಷ್ಟೆಲ್ಲ ಹೇಳಿನೂ ಮತ್ತು AC ಅವರು ಒಂದು ವಾಟ್ಸಪ್ ಗ್ರೂಪಲ್ಲಿ ಸತತವಾಗಿ ಅಪ್ಡೇಟ್ಸನ್ನು ತಗೊಳ್ತಾ ಇದ್ದಾರೆ ಎಷ್ಟು ಮೆಷಿನರಿ ಇದೆ ಅಂತ. ಬಟ್ ರೈತರಿಗೆ ಅದು ಸ್ವಲ್ಪ ಅವ್ರು ನಿರೀಕ್ಷೆ ಮಾಡುವ ಮಟ್ಟಕ್ಕೆ ಮೆಷಿನ್ಸ್ ಇಲ್ಲ ಅಂತ ಅವ್ರದ್ದು ದೂರು ಇದೆ. ಸೊ ಅದನ್ನು ಸರಿಪಡಿಸಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಅವ್ರದ್ದು ಆತಂಕ ಏನಂತ ಹೇಳಿದ್ರೆ, ಈ ಮಳೆಗೆ ಮುಂಚೆನೇ ಅವರು ಕೆಲಸಗಳನ್ನು ಆಗಬೇಕು. ಈಗ ನನ್ನ ಗಮನದಲ್ಲಿನೂ ಇದು ಇದೆ. ಸೊ ನಾನು ಕೂಡ ಇದನ್ನು ಮೇಡಮ್ ಫೆಬ್ರವರಿ 24 ನೀವು ಹೇಳಿದ್ರಿ ಟೂ ಲೇಟ್ ಇದು ಮಾರ್ಚ್ಗೆ ಎಂಡ್ ಆಗಬೇಕು ಅಂತ ಹೇಳಿದರು. ಇವತ್ತು ಇಂಜಿನಿಯರ್ಸ್ ಹೇಳ್ತಿದ್ದಾರೆ ಮೇ ಎಂಡ್ ಆಗುತ್ತೆ ಅಂತ. ಮತ್ತು ಎಲ್ಲಿ ಮೇಡಮ್ ಒಂದೊಂದು ಮಂತೆ ಪ್ರತಿ ಒಂದು ತಿಂಗಳು ಭೇಟಿ ಕೊಟ್ಟಾಗ ಒಂದೊಂದು ಮಂತೆ ಹೋಗ್ತದ ಮೇಲೆ ಬರೀ ಅರ್ತ್ ವರ್ಕ್ ಮಾತ್ರ ಇದ್ದರೆ, ಎಕ್ಸ್ಕವೇಷನ್ ಮತ್ತು ಬಂಡ್ ಸ್ಟ್ರೆಂಥಿಂಗ್ ಮಾತ್ರ ಇದ್ದರೆ ನಾವು ಪುಷ್ ಮಾಡ್ಬೋದು ಬೇಗ ಮಾಡಿ ಅಂತ. ಸಿವಿಲ್ ಸ್ಟ್ರಕ್ಚರ್ಸ್ ಇನ್ವಾಲ್ವ್ ಆಗುವಾಗ ಸಿವಿಲ್ ಸ್ಟ್ರಕ್ಚರ್
ಅಲ್ಲ ಮೇಡಮ್, ಅದಕ್ಕೆಲ್ಲ ಈಗ ಏನಂದರೆ ರೆಡಿ ಮಿಕ್ಸ್ ಕಾಂಕ್ರೀಟ್ ಇದೆ ಮೇಡಮ್. ಈಗ ಕಾಸ್ಟಿಂಗ್ ಮಾಡೋದಕ್ಕೆ ತೊಂದರೆ ಆಗಲ್ಲ. ರೆಡಿ ಮಿಕ್ಸ್ ಕಾಂಕ್ರೀಟ್ ಬರುತ್ತೆ. ಪ್ರತಿದಿನ ಬೇಕಾದ್ರೆ 100 ಕ್ಯೂಬಿಕ್ ಮೀಟ್ರ್ ಕಾಂಕ್ರೀಟ್ ಮಾಡ್ಬೋದು. ಈಗ ಇದನ್ನು ನಾನು ಸನ್ಮಾನ್ಯ ಸೆಂಟ್ರಿಂಗ್ ಮಾಡೋದು ಸಚಿನ್ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವ್ರ ಗಮನಕ್ಕೂ ತರ್ತೀನಿ. ಸೊ ಅವರಿಂದ ಚೀಫ್ ಇಂಜಿನಿಯರ್ ಹೇಮಾವತಿಗೂ ನಾನು ಕಾಲ್ ಮಾಡಿ ಇದನ್ನು ಯಾವ ರೀತಿಯಲ್ಲಿ ತ್ವರಿತಗತಿಯಲ್ಲಿ ಮಾಡಬಹುದು ಅಂತ ನಾನು ಸನ್ಮಾನ್ಯ ಮೇಡಮ್ ಮತ್ತೊಂದು ಅಧಿಕಾರಿಗಳಿಗೆ ಎಷ್ಟು ಕಚೇರಿಗಳಿದ್ದಾವೆ ನಮ್ಮ ಅವರು ನೇರವಾಗಿ ಜನಗಳಿಗೆ ಸಿಗೋದೇ ಅಲ್ಲೇನೆ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳಿಗೆ ಕಚೇರಿಗಳೇ ಇಲ್ಲ. ಕಂದಾಯ ಸಚಿವರು ಏನ್ ಹೇಳಿದ್ದಾರೆ, ಗ್ರಾಮ ಪಂಚಾಯತ್ ನಮ್ಮ BEOಗಳಿಗೆ ಒಂದು ಸ್ಥಳ ಅವಕಾಶ ಮಾಡಿಕೊಡ್ಬೇಕು, ಅವ್ರು ಅಲ್ಲಿಂದನೇ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಗ್ರಾಮ ಪಂಚಾಯತ್ಗೆ ಎಷ್ಟು BEO ಸರ್ವಿಸ್ ಬರುತ್ತೆ ಆ BEOಗಳು ಅಲ್ಲಿನೇ ಇರಬೇಕು ಅಂತ. ನಮಗೆ ಇರುವ ಮಾಹಿತಿ ಪ್ರಕಾರ ಎಲ್ಲರೂ ಕೂಡ ಗ್ರಾಮ ಪಂಚಾಯತ್ ಆಫೀಸಲ್ಲಿಂದ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಇಶ್ಯೂಸ್ ಇಂಥ BEO ಸಿಗ್ತಾ ಇಲ್ಲ ಅಂತ ಇದ್ರೆ ನಮಗೆ ಲಾಸ್ಟ್ ಟೈಮ್ ನಾವು ನಮ್ಮ ಪತ್ರಿಕಾ ಭವನಕ್ಕೊಂದು ಸೈಟ್ ಕೇಳಿದ್ದು 2 months ಆಯಿತು, ಏನು ಪ್ರೋಸೆಸ್ ಆಗಲಿಲ್ಲ. ಇಒ ಸಾಹೇಬರಿಗೂ ಇಒ ಹಾಂ ಮೇಡಮ್. ಫಸ್ಟ್ ಟೈಮ್ ವಿಸಿಟ್ ಮಾಡುವಾಗ ಅದು ಫೌಂಡೇಶನ್ ಸ್ಟೇಜಲ್ಲಿ ಅಲ್ಲ, ಈಗ ಪ್ರೀವಿಯಸ್ ಹಾಂ ಮೇಡಮ್. ಇಂದ ಮತ್ತು ರೂಫಿಂಗು ಆಯಿತು. ಈಗ ಫಸ್ಟ್ ಫ್ಲೋರ್ ಅವರು ಮಾಡಬೇಕು. ಸೊ ದೇರ್ ಇಸ್ ಅ ಇನ್ಕ್ರಿಮೆಂಟಲ್ ಪ್ರೋಗ್ರೆಸ್ ಅಂತಾನೆ ಹೇಳಬೇಕು. ಅದು ತೀರಾ ಅದು ಸ್ಟಾಪ್ ಆಗಿ ಮೇಡಮ್ 2 years ಆಯಿತು. ಸ್ಟಾಪ್ ಆಗಿ 2 years ಆಯಿತು. ಅವರೆಲ್ಲ ಬಡವರು ಮೇಡಮ್, ಅವರೆಲ್ಲ ಬಾಡಿಗೆಯಲ್ಲಿದ್ದಾರೆ. ನಾವು ಬೇಗ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಉದಾಹರಣೆಗೆ ಹೇಳಬೇಕಾದ್ರೆ ಶಿರಾದಲ್ಲಿ ಕೂಡ ಈಗ 1008 ಮನೆಗಳು ರೆಡಿ ಇದ್ದಾವೆ ಫಾರ್ ಇನಾಗ್ರೇಷನ್. ಅದು ಕೂಡ ಇದೇ ಥರ ನಾವು ರಿವ್ಯೂ ಮಾಡಿ ಅಲ್ಲಿ ಕೂಡ ಸನ್ಮಾನ್ಯ ಶಾಸಕರಾದ ಮೇಡಮ್ ಅದೊಂದೇ ಇಲ್ಲ ಮೇಡಮ್, ಏನಂದರೆ ಈಗ ಓನ್ ಸೈಟಲ್ಲೂ ಸಪ್ಲೈ ಇಲ್ಲದೆ ಇದ್ದಾಗ ಡಿಮಾಂಡ್ ವಿಲ್ ಇನ್ಕ್ರೀಸ್. ಬಟ್ ಈಗ ನಮಗೆ ಕಾನ್ಸ್ಟೆಂಟ್ ಸಪ್ಲೈ ಇದೆ. ಲಾಸ್ಟ್ 3 days ಹಿಂದೆ ಸಪ್ಲೈ ಇದ್ದಿದ್ದು ಬರೀ 5,000 ಸಿಲಿಂಡರ್ಸ್ 7,000 ಸಿಲಿಂಡರ್ಸ್ ಬಂತು. ಅಂದರೆ ನಮಗೆ ಡಿಮಾಂಡ್ಗಿಂತ ಸಪ್ಲೈ ಕಡಿಮೆ ಇತ್ತು. ಬಟ್ ಇವತ್ತು ನಮಗೆ ಬಂದಿರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಲಿಂಡರ್ಸ್ ಬಂದಿದೆ. ಕಳಪೆ ಕಾಮಗಾರಿ ಬಗ್ಗೆ ಪ್ರಸ್ತಾಪ ಮಾಡಿದ್ರು CC ರೋಡು. ಈಗ ಏನಂದರೆ ಮೇಡಮ್, ಅವರಿಗೆ ಫುಲ್ ಪವರ್ಸ್ ಕೊಟ್ಟಿದ್ದೀವಿ, ತನಿಖೆ ಮಾಡಿ ಮೇಡಮ್. ಈಗ ನಾವು ಅನಿಕುಂಬು ಮೇಡಮ್, ಈಗ CC ರೋಡಲ್ಲಿ M20 ಕಾಂಕ್ರೀಟು ಹಾಕೋದು ಮೇಡಮ್, ವಿತ್ ಪ್ಲಾಸ್ಟಿಂಗ್ ಲೆವೆಲ್ ಇರಬೇಕು. ರಿವ್ಯೂ ಮಾಡಿ ವಿಶೇಷವಾಗಿ ಸನ್ಮಾನ್ಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸರ್ ಭಾಳ ಇಂಟ್ರೆಸ್ಟ್ ತಗೊಂಡು ಅವರು ಪ್ರತಿ ಸೋಮವಾರನೂ ನಮ್ಮ ಅಧಿಕಾರಿಗಳೆಲ್ಲ ಇರ್ತಾರೆ. ಸೋಮವಾರನೂ ಅವರು ಸಭೆಗಳು ಮಾಡ್ತಿದ್ದಾರೆ, ಅಹವಾಲನ್ನು ಸ್ವೀಕಾರ ಮಾಡ್ತಿದ್ದಾರೆ. ಸೊ ಇದು ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಕೂಡ ಇದನ್ನು ಅಪ್ರಿಷಿಯೇಟ್ ಮಾಡಿ ಲೆಟರ್ ಎಲ್ಲ ಹಾಕಿದ್ದಾರೆ. ಬಟ್ ಬೇರೆ ಬೇರೆ ರೀಸನ್ಸ್ ಇದ್ದರೆ ಅದು ಪೆಂಡಿಂಗ್ ಇರ್ಬೋದು. ಕೆಲವೊಂದು ಬೋಗಸ್ ಡಾಕ್ಯುಮೆಂಟ್ಸ್ ಇರ್ಬೋದು, ರೆಕಾರ್ಡ್ ಸಿಗದೇ ಇರ್ಬೋದು. ಸೊ ಆ ಥರ ನಾವು ಕೂಡ ಒಂದು ಅರ್ಜಿ ಬಂದ ತಕ್ಷಣ ಅದು ಯಾಕೆ ಸಾಲ್ವ್ ಮಾಡಿಲ್ಲ ಅಂತ ಅಧಿಕಾರಿಗಳು ಚೆಕ್ ಮಾಡೋಕ್ಕೆ ಹೇಳ್ತೀವಿ. ಇಮಿಡಿಯೇಟ್ ಮಾಡೋಕ್ಕೆ ಆಗೋದಿಲ್ಲ. ಬಿಕಾಸ್ ನಾಳೆ ಏನಾದರೂ ತಪ್ಪಾಗಿ ಖಾತೆ ಏನಾದರೂ ಆದರೆ ನಾವು ಅಧಿಕಾರಿಗಳಿಗೆ ಪ್ರಶ್ನೆ ಕೇಳಬೇಕು. ಸೊ ಹಾಗಾಗಿ ಆ ರೀಸನ್ಸಿಂದ ಏನೇನು ಪೆಂಡಿಂಗ್ ಇದೆ ಅಂತ ನಾವು ಮತ್ತೊಮ್ಮೆ ಮೇಡಮ್, ಚಿಕ್ಕನಹಳ್ಳಿ ಇಲ್ಲಿ ಏನು ಅಕ್ರಮ ಸಾಗುವಳಿ ಚೀಟಿ ಇದೆಯಲ್ಲ, ಅದಕ್ಕೆ ಏನು ಕ್ರಮ ತಗೊಂಡಿದ್ದಾರೆ? ಸರ್ಕಾರದ ಮಟ್ಟದಲ್ಲೆಲ್ಲ ಚರ್ಚೆ ಆಗಿದ್ದು FIR ಆಗಿದೆ. ಸಪ್ತಶ್ರೀ ಅವರು ಮತ್ತು ತಹಸೀಲ್ದಾರ್ ಚಿಕ್ಕನಾಯಕನಹಳ್ಳಿ ಮಮತಾ ಅವರು ಎಲ್ಲ ಜೊತೆಯಲ್ಲಿ ಎಲ್ಲ ತಾಲೂಕು ಲೆವೆಲ್ ಆಫೀಸರ್ಸ್ ಕೂಡ ಅವರು ಸಹಕಾರ ಕೊಟ್ಟಿದ್ದಾರೆ. ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು. ವಿಶೇಷವಾಗಿ ಭೌತಿಕಾತೆ ಆಂದೋಲನ ನಾವು ಕಂದಾಯ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಈ ಒಂದು ವರ್ಷದಲ್ಲಿ ಸುಮಾರು 1160 ಕಂದಾಯ ಗ್ರಾಮಗಳನ್ನು ನಾವು ಇಡೀ ರಾಜ್ಯದಲ್ಲಿನೇ ಪ್ರಥಮ ಸ್ಥಾನದಲ್ಲಿ ಇದ್ದೀವಿ. ಕಂದಾಯ ಗ್ರಾಮಗಳು ಇದೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್. 22,000 ಹಕ್ಕುಪತ್ರಗಳು ರೆಡಿ ಇದೆ. ಏಪ್ರಿಲ್ 2ನೇ ವಾರದಲ್ಲಿ ನಾವು ಒಂದು ಬೃಹತ್ ಕಾರ್ಯಕ್ರಮ ವಿಶೇಷವಾಗಿ ಕಂದಾಯ ಇಲಾಖೆಯಿಂದ ಆಯೋಜನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿತರಣೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಭೌತಿಕಾತೆ ಆಂದೋಲನ ಕೂಡ ಹಳ್ಳಿಗಳಿಗೆ BEOಗಳು ತೆರಳಬೇಕು, ಜನರಿಂದ ಅರ್ಜಿಯನ್ನು ಇಸ್ಕೊಂಡು ಕೆಲಸ ಮಾಡಬೇಕು ಅಂತ ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾಗಿ AC ತಿಪ್ಪೂರ್ ಅವರು ಸಪ್ತಶ್ರೀ ಭಾಳ ಇಂಟ್ರೆಸ್ಟ್ ತಗೊಂಡು ಸುಮಾರು 5,000 ಮಾಡಿದ್ದಾರೆ ಲಾಸ್ಟ್ 1 ವೀಕಲ್ಲೇ. ಅವರಿಗೆ ವಿಶೇಷವಾಗಿ ನನ್ನ ಕಂಗ್ರ್ಯಾಚುಲೇಷನ್ಸ್ ಅನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಕೂಡ ಒಳ್ಳೆಯ ಕೆಲಸ ಅವರು ಮಾಡಬೇಕು ಅಂತ ನಾನು ಇನ್ನೊಂದು, ಈಗ ಕರೆಂಟನ್ನು 7 hour ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಮಧ್ಯೆ ಮಧ್ಯೆ 1 hour ಅರ್ಧ ಗಂಟೆ ತೆಗಿತಾ ಇದ್ದಾರೆ. ಇದಕ್ಕೆ ಏನಾದರೂ ರೈತರುಗಳಿಗೆ ಒಟ್ಟಾರೆಯಾಗಿ 7 hours ಕೊಡಬೇಕು ಅನ್ನೋದು ಮ್ಯಾಂಡೇಟ್ ಇದೆ ಬೆಸ್ಕಾಮ್ಗೆ. ಅಲ್ಲಿ ಎಲ್ಲಿ ನಿಮಗೆ 7 hours ಸಿಗ್ತಾ ಇಲ್ಲ ದಯವಿಟ್ಟು ಕೊಡಿ. ಇವತ್ತು ಕೂಡ ನಮ್ಮ ಸೆಂಟ್ರಲ್ ಕಂಟ್ರೋಲ್ ರೂಮ್ಗೆ ಕಾಲ್ಸ್ ಬಂದಾಗ ನಾವು ಇಮಿಡಿಯೇಟ್ ಅಟೆಂಡ್ ಮಾಡಿ ಏನು ಕ್ರಮ ತಗೊಂಡಿದ್ದೀವಿ ಅಂತ ಕೂಡ ನನ್ನ ಹತ್ರ ರಿಪೋರ್ಟ್ ಇದೆ. ಥ್ಯಾಂಕ್ ಯು.